ರಾಹುಲ್ ಗಾಂಧಿ ಅವರ ಮತಗಳ್ಳತನ ಆರೋಪ ವಿಚಾರಕ್ಕೆ ಆಳಂದ ಕ್ಷೇತ್ರದಲ್ಲಿ 5-6 ವರ್ಷಗಳಿಂದ ಮತಗಳ್ಳತನ ಆಗಿದೆ. ಬಿಹಾರದಲ್ಲಿ 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. ಮೋದಿ ಯಾಕೆ ಗೆಲ್ತಾ ಇದ್ರು ಎಂಬುದು ಗೊತ್ತಾಗ್ತಾ ಇದೆ. ರಾಹುಲ್ ಗಾಂಧಿ ಆರೋಪಕ್ಕೆ ಬಿಜೆಪಿಗರು ಉತ್ತರಿಸಿದ್ದಾರಾ? ಅದಾನಿಗೆ 1 ರೂಪಾಯಿಗೆ 1 ಎಕರೆ ಭೂಮಿ ಕೊಟ್ಟಿದ್ದಾರೆ. ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ರೀತಿ ಮಾಡಿದ್ದಾರೆ. ಒಬ್ಬರ ಜನಪ್ರಿಯತೆಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಬಿಜೆಪಿ ನಾಯಕರ ವಿರುದ್ಧ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ ಹಲವು ಸಚಿವರು ರಾಹುಲ್ ಗಾಂಧಿ ಅವರ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ನೋಡ್ಕೊಂಡ್ ಬನ್ನಿ. ಈ ಎಲೆಕ್ಷನ್ಗಳಿಗೆ ಹೇಳ್ತಕ್ಕಂಥದ್ದು ಒಂದು ತಂತ್ರ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತು ಮಾಡಿದೆ ಅಲ್ರಿ. ನೋಡ್ರಿ, ಕಳೆದ ಇದೆಲ್ಲ ನೋಡ್ತಾ ಇದ್ರೆ ಆಳಂದಲ್ಲಿ ಆಗಿರ್ತಕ್ಕಂಥದ್ದು 5-6 ವರ್ಷ ಆಯ್ತು ಆಲ್ರೆಡಿ ಕೇಸ್ ಆಗಿದೆ ಅಲ್ವಾ. ಅವಾಗ SIT ಅವರು ಅದ್ರ ಬಗ್ಗೆ ಈ ಎಲೆಕ್ಷನ್ ಕಮಿಷನರ್ಗೆ ಬಹಳಷ್ಟು ಪತ್ರಗಳನ್ನ ಬರೆದಿದ್ದಾರೆ, ಕೇಳಿದ್ದಾರೆ ಇದು ಯಾವ ರೀತಿ ಡಿಲೀಟ್ ಆಗಿದೆ, ಹೆಂಗ್ ಡಿಲೀಟ್ ಆಯ್ತು, ಏನ್ ಬೇಸಿಸ್ ಅಂದ್ರೆ ಅವ್ರು ಇಲ್ಲಿವರೆಗೆ ಉತ್ತರ ಕೊಡ್ತಾ ಇಲ್ಲ. ಸೊ ಇಟ್ ಶೋಸ್ ಆನ್ ಪ್ರಿಮಾ ಫೇಸಿ. ಐ ವುಡ್ ಲೈಕ್ ಟು ಸ್ಟ್ಯಾಂಡ್ ಆನ್ ಪ್ರಿಮಾ ಫೇಸಿ. ಮೇಲ್ನೋಟದಲ್ಲಿ ಎಲ್ಲಾ ಎಲೆಕ್ಷನ್ಗಳು ಈಗ ನೋಡಿ, ಒರಿಸ್ಸಾದಲ್ಲಿ ಕೂಡ ಅದೇ ರೀತಿಯಾದಂತ ಒಂದು ಹೇಳ್ತಾ ಇದ್ದಾರೆ. ಅವರು ಯಾರು, ಅವ್ರ ಅಲಯನ್ಸ್ ಪಾರ್ಟಿ ಅವರು ಇರ್ತಕ್ಕಂಥವ್ರು ಹೇಳ್ತಾ ಇದಾರೆ ಇವತ್ತು ಇಲ್ಲಿ ಕೂಡ ಫ್ರಾಡ್ ಆಗಿದೆ ಅಂತ ಹೇಳಿ. ಅದೇ ರೀತಿಯಾಗಿ ಬಹಳಷ್ಟು ರಾಜ್ಯಗಳಲ್ಲಿ ಇವನ್ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ಈ ಎಲೆಕ್ಷನ್ಗಳಿಗೆ ಹೇಳ್ತಕ್ಕಂಥದ್ದು ಒಂದು ತಂತ್ರ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ಬಿಹಾರ್ನಲ್ಲಿ 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. 1 ಅಲ್ಲ 2 ಅಲ್ಲ 3 ಅಲ್ಲ 1000 ಗಟ್ಟಲೆಲ್ಲ 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. ಸೊ ಮೇಲ್ನೋಟದಲ್ಲಿ ಇಟ್ಸ್ ಅ ಫ್ರಾಡ್ ವೇ ಆಫ್ ವಿನ್ನಿಂಗ್ ಎಲೆಕ್ಷನ್ಸ್. ಯಾಕೆ ಗೆಲ್ತಾ ಇದ್ರು ಮೋದಿ ಸಾಹೇಬ್ ಎಲೆಕ್ಷನ್ಸ್ ಅಂದ್ರೆ ಇದೇ ರೀತಿಯ ಯಾವ್ದೋ ಒಂದು ತಂತ್ರಗಳನ್ನ ಉಪಯೋಗಿಸಿ ಜನಕ್ಕೆ, ಸಾರ್ವಜನಿಕ ಜನಕ್ಕೆ ಮೋಸ ಮಾಡಿ ಈ ಟ್ಯಾಂಪರಿಂಗ್ ಮುಖಾಂತರ ಗೆಲ್ತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಬಯಲು ಬರ್ತಾ ಇದೆ. ಸೊ ಐ ಫೀಲ್ ಆಲ್ ಎಲೆಕ್ಷನ್ಸ್ ವಿಚ್ ದೇ ವನ್ ಆರ್ ವಿಚ್ ಮಾನ್ಯ ರಾಹುಲ್ ಜಿ ಅವರು ಏನು ಆಳಂದದಲ್ಲಿ 6,000 ಮತದಾರರನ್ನು ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ ಉದ್ದೇಶಪೂರ್ವಕವಾಗಿ. ಇವತ್ತು ಅವರೆಲ್ಲವನ್ನೂ ಖಚಿತಪಡಿಸಿಕೊಂಡೇ ಈ ಒಂದು ಆರೋಪವನ್ನು ಮಾಡಿದ್ದಾರೆ. ಅದರಲ್ಲಿ ಸತ್ಯಾಂಶ ಇದೆ. ಎಲೆಕ್ಷನ್ ಕಮಿಷನ್ನವರು BJP ಏಜೆಂಟ್ ತರ ವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಇಡೀ ದೇಶ ರಾಹುಲ್ ಗಾಂಧೀಜಿಯವರ ಜೊತೆಯಲ್ಲಿದೆ. ಅವ್ರ ಕೈ ಬಲಪಡಿಸ್ತೇವೆ, ಈ ಹೋರಾಟ ಮಾಡ್ತೇವೆ. ನಮ್ಮ ಮತ ನಮ್ಮ ಹಕ್ಕು. ವೋಟ್ ಶೇರಿ ಬಂದ್ ಮಾಡಿಸಿ ಇವತ್ತು ಈ ಭ್ರಷ್ಟ ಹಿಂಬಾಗಿಲಿನಿಂದ ಬಂದಂಥ ಸರ್ಕಾರ ಬುಡ ಸಮೇತ ಬಿತ್ತಾಕುವ ತನಕ ನಮ್ಮ ಹೋರಾಟ ಮುಂದುವರಿತದೆ. ಮಾನ್ಯ ರಾಹುಲ್ ಜಿ ಅವರು ಏನು ಆಳಂದದಲ್ಲಿ 6,000 ಮತದಾರರನ್ನು ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ ಉದ್ದೇಶಪೂರ್ವಕವಾಗಿ. ಇವತ್ತು ಅವರೆಲ್ಲವನ್ನೂ ಖಚಿತಪಡಿಸಿಕೊಂಡೇ ನೋಡಿ, ಚುನಾವಣೆಗಿಂತ ಮುಂಚೆ ಆಳಂದ್ ಮತಕ್ಷೇತ್ರದಲ್ಲಿ ಏನಂದರೆ ವೋಟ್ ಎನ್ರೋಲ್ಮೆಂಟು ಇಲ್ಲೀಗಲ್ ಆಗಿ ವಿತ್ ಮಾಲಿಫೈಡ್ ಇಂಟೆನ್ಷನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು BR ಪಾಟೀಲ್ ಅವರು ಹಿಂದೆನೇ ಕಂಪ್ಲೇಂಟ್ ಕೊಟ್ಟಿದ್ರು. ನಾನು ಪ್ರಿಯಾಂಕು ಕೂಡ ಇದ್ರ ಬಗ್ಗೆ ನಾವು ಎಲೆಕ್ಷನ್ ಕಮಿಷನರು ಕೂಡ ಮಾತಾಡಿದ್ವಿ. ಯಾವುದೋ ಒಂದು ಸಂಸ್ಥೆಗೆ ವೋಟ್ ಎನ್ರೋಲ್ಮೆಂಟ್ ಮಾಡೋದಕ್ಕೆ ಅವರಿಗೆ ಇಲ್ಲೀಗಲ್ ಆಸ್ಪದ ಕೊಟ್ಟು, ಹಾಗಾಗಿ ಅವರು ಬೇರೆ ಬೇರೆ ಕಡೆಯಿಂದ ಇಲ್ಲಿ ವೋಟ್ ಎನ್ರೋಲ್ ಮಾಡೋದಕ್ಕೆ ಹಿಂದೆನೂ ಕೂಡ BJPಯವರು ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಾವು ಎಲೆಕ್ಷನ್ ಕಮಿಷನ್ಗೆ ಇದು ದೂರು ಕೊಟ್ಟಿರ್ತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥ ಮಾತು. ಆದರೆ ಅವಾಗ ಅದೇನೋ ಸ್ಟಾಪ್ ಮಾಡಿದ್ರೆ ವಿನ ಅದ್ರ ಮೇಲೆ ಏನು ಆ್ಯಕ್ಷನ್ ಆಗಲಿಲ್ಲ. ಅವಾಗೇನು ಮಾಡಿದ್ರು, ಅವನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಬಟ್ ಅದ್ಮೇಲೆ ಏನು ಆ್ಯಕ್ಷನ್ ಆಗಿಲ್ಲ. ಇದು ಸತ್ಯವಾಗಿರ್ತಕ್ಕಂಥ ಮಾತು. ರಾಹುಲ್ ಗಾಂಧಿ ಅವರು ಕೂಡ ಅದೇ ಕರೆಕ್ಟಾಗಿ ಹೇಳಿದ್ದಾರೆ. ಯಾಕಂದರೆ ಈಗ ಅವ್ರ ಗಮನಕ್ಕೆ BR ಪಾಟೀಲ್ ಅವರು, ಪ್ರಿಯಾಂಕ್ ಅವರು ಎಲ್ಲ ತಂದಿದ್ದಾರೆ. ಹಾಗಾಗಿ ಒಂದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಹುಲ್ ಗಾಂಧಿ ಅವರು ಕರ್ನಾಟಕ ರಾಜ್ಯಕ್ಕೆ ಬಂದು ಮಹದೇವಪುರ ಹಿಡಿದು ಬೇರೆ ಬೇರೆ ಕ್ಷೇತ್ರದೊಳಗ ವೋಟ್ಗಳ ಕಳ್ಳತನ ಆಗ್ತಾ ಇದೆ, ದೇಶಾದ್ಯಂತ ರಾಜ್ಯಾದ್ಯಂತ ಆಗಿದೆ ಅಂತ ಪ್ರೂವ್ ಮಾಡಿದ್ದಾರೆ ಮತ್ತು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ನಾನೇನ್ ಹೇಳ್ತೀನಿ, ಇದಕ್ಕೆ BJP ಕೊಡಬೇಕು. ಕಳುವಾಗಿದೆ ಅಂತ ಇವರು ಮೌನವಾಗಿರೋದು ನೋಡಿದ್ರೆ ಕಳ್ಳತನ ಆಗಿದೆ, ಕಳ್ಳತನ ಮಾಡಿದಾರಂತೆ ಪ್ರೂವ್ ಆಗುತ್ತೆ. ಯಾಕಂದ್ರೆ ಇಲ್ಲಿವರೆಗಾದ್ರೂ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿಲ್ಲ ಮತ್ತು ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿಲ್ಲ. ಚುನಾವಣಾ ಆಯೋಗದವರು ಮಾತ್ರ ಮಾತಾಡ್ತಾ ಇದ್ದಾರೆ. ಇವರೇ ಹೇಳಿಕೆ ಕೊಡ್ತಿಲ್ಲ. ಇವತ್ತು ದೇಶವನ್ನು ಮುನ್ನಡೆಸ್ತಾ ಇರುವಂತದ್ದು ಅಂದ್ರೆ ನನಗೇನು ಅನ್ಸುತ್ತೆ,
ಇವರು ಮತ ಕಳ್ಳತನ ಮಾಡಿದ್ರೆ ಪ್ರೂವ್ ಆಗ್ತಾ ಇದೆ. ಈಗ ಮತ್ತೆ ಮತ್ತೊಂದು ಆಳಂದ ಕ್ಷೇತ್ರದ ಪ್ರೂವ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಪೂರ್ಣ ಪ್ರಮಾಣದ ಈ ರಾಜ್ಯದೊಳಗ ಕಾನೂನು ಸುವ್ಯವಸ್ಥೆ ಮತ್ತು ಚುನಾವಣೆ ಪಾರದರ್ಶಕವಾಗಿ ನಡೀತಾ ಇಲ್ಲ. ಬಿಜೆಪಿಯವರು ಅವ್ರಿಗೆ ಏನಾಯ್ತು, 2ನೇ ಎಲೆಕ್ಷನ್ ಆಗಿ 3ನೇ ಎಲೆಕ್ಷನ್ ಬರೋ ಅಷ್ಟರಲ್ಲಿ ಅವ್ರಿಗೆ ಪಾಪ್ಯುಲಾರಿಟಿ ಕಡಿಮೆ ಆಯಿತು. ಅವರು ಮೋದಿ ಅಂದ್ಕೊಂಡು ಮೋದಿಯವರ ಹೆಸರಲ್ಲೇ ಪಾರ್ಟಿ ಕಟ್ಕೊಂಡಿದ್ರು. ಯಾವಾಗ ಪಾಪ್ಯುಲಾರಿಟಿ ಕಡಿಮೆ ಆಯಿತು, 3ನೇ ಎಲೆಕ್ಷನ್ನಲ್ಲೇ ಅವರು ದೇಶದ ಎಲ್ಲ ಭಾಗದಲ್ಲೂ ಕೂಡ ಮತಗಳನ್ನು, ಅದರಲ್ಲೂ ಕಾಂಗ್ರೆಸ್ಗೆ ಅಥವಾ ವಿಪಕ್ಷಗಳು, ದೇಶದಲ್ಲಿ ಬೇರೆ ಬೇರೆ ಎಲ್ಲೆಲ್ಲಿ ವಿಪಕ್ಷಗಳಿದೆ ಅವರ ಮತಗಳನ್ನು ತೆಗೆಯೋದನ್ನ ಮಾಡ್ತಾ ಇದ್ದಾರೆ. ಅದು ಮಹದೇವಪುರ ಇರ್ಬೋದು, ಆಳಂದ್ ಇರ್ಬೋದು, ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಾಡಿದ್ದಾರೆ. ಅವರ ಅಧಿಕಾರದಲ್ಲಿರ್ತಕ್ಕಂಥ ಕಡೆ ಜಾಸ್ತಿ ಮಾಡಿದ್ದಾರೆ. ಇದು ವ್ಯಾಪಕವಾಗಿ ನಡೀತಾ ಇದೆ. ಇಲ್ಲಾಂದ್ರೆ ಮೊನ್ನೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತಿರ್ಲಿಲ್ಲ. ನ್ಯಾಯಯುತವಾಗಿ ಎಲೆಕ್ಷನ್ ಆಗಿದ್ರೆ, ಈ ಎಲೆಕ್ಷನ್ ಕಮಿಷನ್ ಏನಾಗಿದೆ ಅಂದ್ರೆ ಕೈಗೊಂಬೆಗಳಾಗಿದೆ, ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿದೆ.